ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಹರಿ ಓಂ. ಹಯಗ್ರೀವ ಹಯಗ್ರೀವ ಹಯಗ್ರೀವ. ಯದೃಚ್ಛಯೋಪಪನ್ನೇನ ಸಂತುಷ್ಟೋ ವರ್ತತೆ ಸುಖಂ ನಾಸಂತುಷ್ಟಸ್ತ್ರಿಭಿರ್ಲೋಕೈರ್ ಅಜಿತಾತ್ಮೋಪಸಾದಿತೈಃ. ಅಂದರೆ ಪ್ರಾರಬ್ಧದಿಂದ ದೊರೆತದರಲ್ಲಿ ಸಂತುಷ್ಟನಾಗಿರುವವನು ತನ್ನ ಜೀವನವನ್ನು ಸುಖವಾಗಿ ಕಳೆಯುತ್ತಾನೆ. ಆದರೆ ಜಿತೇಂದ್ರಿಯನಲ್ಲದವನು ಮೂರು ಲೋಕದ ರಾಜ್ಯ ಸಿಕ್ಕಿದರೂ ದುಃಖಿಯಾಗಿಯೇ ಇರುತ್ತಾನೆ. ಏಕೆಂದರೆ ಅವನ ಹೃದಯದಲ್ಲಿ ಅಸಂತೋಷದ ಅಗ್ನಿ ಧಗಧಗಿಸುತ್ತಿರುತ್ತದೆ ಎಂಬುದು ಇದರ ಅರ್ಥ. ಮನುಷ್ಯ ಉಪಜೀವನಕ್ಕಾಗಿ ಉದ್ಯೋಗಕ್ಕೆ ಸೇರಿಕೊಳ್ಳುತ್ತಾನೆ. ಆ ಉದ್ಯೋಗಕ್ಕೆ ಸೇರಿಕೊಂಡಾಗ ಆ ಉದ್ಯೋಗದಲ್ಲಿ ಆ ಉದ್ಯೋಗದಿಂದ ಬರುವಂತಹ ಏನು ಸಂಬಳ ಇರುತ್ತದೋ ಅದರಿಂದ ಅವನ ಉಪಜೀವನ ಸಾಗ್ತಾ ಇರ್ತದೆ. ಹೀಗೆ ದಿನಗಳು ಉರುಳುತ್ತಾ ಕುಟುಂಬ ಸಂಸಾರ ದೊಡ್ಡದಾಗ್ತಾ ಹೋದಂತೆ ಆ ಕುಟುಂಬದ ಸದಸ್ಯರ ಇಚ್ಛೆಗಳನ್ನು ಪೂರೈಸುವ ಆತುರದಲ್ಲಿ ಆ ವ್ಯಕ್ತಿ ಸಂಬಳ ಅಷ್ಟಕ್ಕೆ ತೃಪ್ತನಾಗದೆ ಗಿಂಬಳಕ್ಕೂ ಕೈ ಹಾಕ್ತಾನೆ. ಪ್ರಸಿದ್ಧವಾದ ಮಾತನ್ನು ಕೇಳ್ತೇವೆ, ಟೇಬಲ್ ಮೇಲಿನ ವ್ಯವಹಾರ ಸಾಕಾಗದೆ ಟೇಬಲ್ ಕೆಳಗಿನ ವ್ಯವಹಾರ ಪ್ರಾರಂಭಿಸ್ತಾನೆ ಅಂತ. ಹಾಗಾಗಿ ಲಂಚ ತೆಗೆದುಕೊಳ್ಳುವ ಅಭ್ಯಾಸ ಆತನಿಗೆ ನಿಧಾನಕ್ಕೆ ಪ್ರಾರಂಭ ಆಗ್ತದೆ. ಆ ಉದ್ಯೋಗದಲ್ಲಿ ಆ ಪರಿಸರವೂ ಹಾಗಿರುತ್ತದೆ, ಅಲ್ಲಿಯ ವಾತಾವರಣವೂ ಹಾಗಿರೋದರಿಂದ ಅದು ಅನುಕೂಲವೂ ಆಗಿಬಿಡುತ್ತದೆ. ಹಾಗಾಗಿ ಅದು ಅಭ್ಯಾಸ ಆಗಿಬಿಡ್ತದೆ. ಅದಷ್ಟಕ್ಕೆ ನಿಲ್ಲೋದಿಲ್ಲ, ಇನ್ನೂ ಬೇಕು ಅಂತ ಅನ್ನಿಸ್ತದೆ. ಎಷ್ಟು ತೆಗೆದುಕೊಂಡರೂ ಸಾಕಾಗೋದಿಲ್ಲ. ಈ ಕಡೆ ಖರ್ಚು ಹಾಗೇ ಹೆಚ್ಚಾಗ್ತಾ ಹೋಗ್ತದೆ, ಆ ಕಡೆ ಆಸೆ ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ. ಹೀಗೆ ಮಾಡ್ತಾ ಒಮ್ಮೆ ಅದು ಆ ಗುಟ್ಟಿನ ಕಾರ್ಯ ಬಯಲಾಗ್ತದೆ. ಆಗ ಇದ್ದ ಉದ್ಯೋಗವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಮತ್ತೆ ದುಃಖ ಆವರಿಸ್ತದೆ. ಏನೋ ಕೆಲವು ದಿನಗಳವರೆಗೆ ಸುಖ, ಭಾರೀ ಐಷಾರಾಮಿ ಜೀವನ ಅಂತ ಅಂದ್ಕೊಂಡಿದ್ದರೂ ಕೊನೆಯಲ್ಲಿ ಮತ್ತೆ ದುಃಖ, ಕಟ್ಟಿಟ್ಟ ಬುತ್ತಿ. ಅದನ್ನೇ ಶಾಸ್ತ್ರ ಹೇಳ್ತದೆ, ಸಂತುಷ್ಟನಾಗಿರಬೇಕು. ಯಾವುದರಲ್ಲಿ ಅಂತಂದರೆ ಎದೃಚ್ಛಾ ಲಾಭ. ನಮಗೇನು ಸಿಗಬೇಕು ಅಂತ ಇರ್ತದೋ ಅಷ್ಟು ಸಿಕ್ಕಿರ್ತದೆ. ಅದರಲ್ಲೇ ಸುಖವಾಗಿರಲಿಕ್ಕೆ ಮನುಷ್ಯ ಪ್ರಯತ್ನ ಪಡಬೇಕು. ದೊರೆತದರಲ್ಲಿ ಸುಖವಾಗಿದ್ದರೆ ಅವನು ಇಹದಲ್ಲಿಯೂ ಸುಖವಾಗಿರ್ತಾನೆ, ಪರಲೋಕದಲ್ಲೂ ಸುಖವಾಗಿರ್ತಾನೆ. ಅದಿರಲಿಕ್ಕಾಗೋದಿಲ್ಲ, ಯಾಕೆಂದರೆ ಇಂದ್ರಿಯಗಳ ಮೇಲೆ ಹತೋಟಿ ಇರೋದಿಲ್ಲ. ಹಾಗಾಗಿ ಇಂದ್ರಿಯಗಳಿಗೆ ವಶನಾಗಿಬಿಟ್ರೆ ಅವನು ಇನ್ನೂ ಬೇಕು ಅನ್ನಿಸ್ತದೆ. ಒಳ್ಳೆಯ ಉದಾಹರಣೆ ಅಂತಂದರೆ ದುರ್ಯೋಧನನಿಗೆ ಅಪಾರ ಸಂಪತ್ತಿತ್ತು ಹಸ್ತಿನಾವತಿಯಲ್ಲಿ. ಆದರೂ ಅವನಿಗೆ ಇಂದ್ರಪ್ರಸ್ಥದ ಸಂಪತ್ತು ಬೇಕು ಅಂತ ಹಠ ತೊಟ್ಟ. ಅದನ್ನು ಪಡೆದುಕೊಳ್ಳಿಕ್ಕೆ ಶಕ್ತಿಯಿಂದ ಸಾಧ್ಯ ಆಗದಿದ್ದಾಗ ಅವನು ಯುಕ್ತಿಯಿಂದ ಪಡೆದುಕೊಳ್ಳಿಕ್ಕೆ ದ್ಯೂತ ಮುಂತಾದಂಥದ್ದು, ಆಮೇಲೆ ಅವರನ್ನು
ಕೊಂದೇ ಬಿಡುವಂಥದ್ದು, ಬೆಂಕಿ ಹಚ್ಚಿಕೊಲ್ಲುವಂಥದ್ದು, ಈ ರೀತಿ ಎಲ್ಲ ಆತತಾಯಿಗಳು ಮಾಡುವಂತಹ ಎಲ್ಲ ಕಾರ್ಯಗಳನ್ನು ಆತ ಮಾಡ್ತಾನೆ. ಅಷ್ಟು ಮಾಡಿದರೂ ಕೂಡ ಕೊನೆಗೆ ಅಸಂತೋಷ ಯಾವತ್ತೂ ಅವನಲ್ಲಿ ಇರ್ತದೆ. ಅದೇ ಪಾಂಡವರು ಸಂತುಷ್ಟರಾಗಿರ್ತಾರೆ ಅನ್ನೋದನ್ನು ನಾವು ಮಹಾಭಾರತದಿಂದ ಕಾಣ್ತೇವೆ. ಹೀಗೆಲ್ಲ ಧರ್ಮಗ್ರಂಥಗಳಲ್ಲಿ ನಮಗೆ ಕಥೆ ಮುಖಾಂತರ ತಿಳಿಸಿಕೊಟ್ಟಿದ್ದಾರೆ. ಶಾಸ್ತ್ರ ಎಲ್ಲ ಇದನ್ನೇ ಹೇಳ್ತದೆ. ಎದೃಚ್ಛಾಲಾಭ ಅನ್ನುವಂಥದ್ದು ಅತ್ಯಂತ ಮುಖ್ಯ. ಅದನ್ನು ರೂಢಿಸಿಕೊಳ್ಳಬೇಕು ಜೀವನದಲ್ಲಿ. ಹಾಗಾಗಿ ನಾವು ಕೂಡ ಆ ರೀತಿ ಪ್ರಯತ್ನವನ್ನು ಮಾಡೋಣ. ದೊರೆತದ್ದರಲ್ಲೇ ಸುಖವಾಗಿರಲಿಕ್ಕೆ ಪ್ರಯತ್ನಿಸಿ ಭಗವಂತನಲ್ಲಿ ಭಕ್ತಿ ಮಾಡಿ ಆ ಜ್ಞಾನವನ್ನು ಪಡೆದು ಮೋಕ್ಷವನ್ನು ಪಡೆಯಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ.